ವಾದಿನೋ ನೀರೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವು ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ 5ನೇ ದಿವಸದ ಗುಲಾಳೇಶ್ವರ ಮಹಾಪುರಾಣದ ಭವ್ಯವಾದ ವೇದಿಕೆ ಮೇಲೆ ಇಲ್ಲಿಯವರೆಗೂ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ನಮ್ಮವರೇ ಆದ ಆತ್ಮೀಯರಾದ ಹಿರಿಯರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ರುದ್ರಮುನೇಶ ವಾಚರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಶಾಸ್ತ್ರಿಗಳವರಲ್ಲಿ ಬಂದಿರುವಂತಹ ನಮ್ಮ ಮಲ್ನಾಥ ಗೌಡರಲ್ಲಿ ಹಾಗೂ ಶಿವರಾಜ್ ಪಾಟೀಲ್ ಶರಣಾರ್ಥಿಗಳನ್ನು ಸಲ್ಲಿಸಿ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ನೇರವಾದ ವಿಚಾರಕ್ಕೆ ಬರುವಂತಹವಾಗ್ತೇನೆ. ಇವತ್ತು ಜುಲೈ 26ನೇ ತಾರೀಕು. ಇಷ್ಟೊತ್ತು ನೀವೆಲ್ಲ ಏನು ಕೇಳಿದ್ದೀರಿ, ಈ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿತ್ತು ಅಂದ್ರೆ ನಮಗ ಅವ್ರ ಕಣ್ಣಾಗ ಎಣ್ಣೆ ಬಿಟ್ಟುಕೊಂಡು ನಮ್ಮನ್ನ ಕಾಯ್ಕೋತ ನಿಂತಾರ. ಯಾರು ನಿಂತಾರ? ಯೋಧರು ನಿಂತಾರ. ಆ ಕಾರ್ಗಿಲ್ ವಿಜಯ ದಿವಸದ ಶುಭ ಗಳಿಗೆ ಒಳಗೆ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದ್ಮೇಲೆ ಯಾರ್ಯಾರಿಗೆ ಭಗವಂತ ಬಾಯಿ ಕೊಟ್ಟಾನ ಒಂದು ಸಲ ಆ ವೀರ ಯೋಧರ ರಟ್ಟೆಗೆ ಶಕ್ತಿಯನ್ನ ಕೊಡಬೇಕು ಅಂತ ನಾನು ಜೈಕಾರವನ್ನ ಹಾಕಿಸ್ತೀನಿ. ತಾವೆಲ್ಲರೂ ಜೈಕಾರವನ್ನ ಹಾಕಬೇಕು. ಬೋಲೋ ಭಾರತ್ ಮಾತಾ ಕಿ. ಬಾಯಿದ್ದವ್ರು ಅಷ್ಟೇ ಇಟ್ಕೊಳ್ಳೋದು ಬೇಡ. ಬೋಲೋ ಭಾರತ್ ಮಾತಾ ಕಿ. ಬಹುಶಃ ನಮ್ಮ ದೇಹ ಪ್ರೇಮವನ್ನ ಮರೆತು ದೇಶ ಪ್ರೇಮದ ಕಿಚ್ಚನ್ನು ನಾವೆಲ್ಲ ಹೊತ್ತಿಸ್ಕೊಳ್ಳುವಂಥ ಈ ಜುಲೈ 26ನೇ ತಾರೀಕು ಕಾರ್ಗಿಲ್ ವಿಜಯ ದಿವಸ ಅಂತ ನಾವೆಲ್ಲ ಆಚರಿಸ್ಕೊಂಡು ಬರ್ತೀವಿ. ಆ ಎಲ್ಲ ಕಾರ್ಗಿಲ್ ವಿಜಯಕ್ಕೆ ಬಲವನ್ನ ತುಂಬಿರುವಂಥ ಮತ್ತೊಮ್ಮೆ ವೀರ ಯೋಧರ ರಟ್ಟೆಗೆ ಶಕ್ತಿಯನ್ನ ಕೊಡುವಂತ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಗೊಲ್ಲಾಳೇಶ್ವರನಕ್ಕೆ ತಮ್ಮೆಲ್ಲರ ಪ್ರಾರ್ಥನೆ ಆಗಿದೆ ಅನ್ನುವಂತಹ ಮಾತುಗಳನ್ನು ತಿಳಿಸಿ, ಅಷ್ಟೇ ಅಲ್ಲದೆ ನಮ್ಮ ಕಾಲಕ್ಕೆ ತಕ್ಕ ಹಾಗೆ ಮಳೆ ಬರಲಿ ಅನ್ನುವಂತಹ ವಿಚಾರ, ಆ ರೈತನ ರಟ್ಟೆಗೆ ಶಕ್ತಿಯನ್ನ ಕೊಡು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನ ಆ ಭಗವಂತನ ಪಾದಕ್ಕೆ ಅರ್ಪಣೆಯನ್ನ ಮಾಡ್ರಿ ಅನ್ನುವ ಮಾತುಗಳನ್ನು ತಿಳಿಸಿ, ನನಗೆ ತುಲಾಭಾರಕ್ಕೆ ರೆಡಿ ಮಾಡಿದ್ದಾರೆ. ಇದು ನನ್ನ ತುಲಾಭಾರ ಅಲ್ಲ, ಮೊದಲಿನಿಂದಲೂ ಹೇಳ್ಕೊಂಡು ಬರ್ತಿದ್ದೀನಿ, ದೇವಸ್ಥಾನದಿಂದಲೂ ಹೇಳ್ಕೊಂಡು ಬರ್ತಿದ್ದೀನಿ. ಇದು ನನ್ನ ತುಲಾಭಾರ ಅಲ್ಲ, ಈ ಶಾಲೆಯೊಳಗೆ ಕಲಿಯುವಂತ 85 ಜನ ವಿದ್ಯಾರ್ಥಿಗಳ ತುಲಾಭಾರ ಅನ್ನುವಂಥ ಮಾತುಗಳನ್ನು ತಿಳಿಸಿ ನಾನು ಅಲ್ಲಿಗೆ ತೆರಳುವಂಥವನಾಗ್ತೇನೆ. ಈ ಕಾರ್ಯಕ್ರಮದೊಳಗೆ ಆಗಮಿಸಿ ನಮ್ಮೆಲ್ಲರನ್ನ ಹರಸಿ ಹಾರೈಸಿ ಆಶೀರ್ವದಿಸಿ ಆಶೀರ್ವಚನದ ಮೂಲಕ ನಮ್ಮೆಲ್ಲರ ಬದುಕನ್ನ ಹಸನಗೊಳಿಸಿರುವಂತ ಡಾಕ್ಟರ್ ರುದ್ರಮುನೇಶ್ವರಾಚಾರ್ಯರ ಶ್ರೀಚರಣೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅನಂತ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸಿ, ಇನ್ನ ಹಿರಿಯರಾಗಿರುವಂತಹ ನಮ್ಮ ಮಲ್ನಾಥ ಗೌಡರು ಅವ್ರು ಮಾತಾಡಿದ್ರು ಅಂತಂದ್ರೆ ಹಂಗ ಇರ್ತದ. ನ್ಯಾಯ ನಿಷ್ಠುರಿ ಅನ್ನುವಂಥದ್ದು ನೇರವಾಗಿನೇ ಇರ್ತದ, ಒಳಗೊಂದು ಹೊರಗೊಂದು ಇರಲ್ಲ. ಹಾಗಾಗಿ ಅವ್ರ ಮಾತುಗಳು ಯಾವತ್ತಿಗೂ ಅಗದಿ ಜವಾರಿ ಮಾತಿನಾಗ ಅಳ್ಳು ಹುರಿದಂಗೆ ಮಾತಾಡ್ಬಿಡುತ್ತ. ಇದಷ್ಟೇ ಅಲ್ಲ, ಯಾವುದೇ ಕಾರ್ಯಕ್ರಮಗಳನ್ನ ತಗೊಂಡ್ರು ಅವ್ರು ಮಾತಾಡೋದೇ ಹಾಗೆ, ಆ ಶೈಲಿ ಅನ್ನೋದೇ ಹಾಗಿರ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ಮಲ್ನಾಥ ಗೌಡರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಗಳನ್ನ ಕೊಟ್ಟು ಅನಂತ ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡೋಣ. ಇನ್ನು ನಮ್ಮ ಹಿರಿಯರಾಗಿರುವಂತಹ ಶಿವರಾಜ್ ಪಾಟೀಲ್ ರದ್ದೆವಾಡಿಗೆಯವರು ಕಳೆದ ಬಾರಿ ನೀವೆಲ್ಲ ಅವರ ಬಿಜೆಪಿ ಮಾಜಿ ಜಿಲ್ಲಾ ಅಧ್ಯಕ್ಷರಾಗಿ ಅಷ್ಟೇ ಅಲ್ಲದೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾಗಿ ಈ ನೂರಾರು ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂತಹ ಶ್ರೀಯುತರಾಗಿದ್ದಾರೆ. ಅವರು ಯಾವತ್ತಿಗೂ ನನ್ನ ಹಂಬಲಕ್ಕ ಬೆಂಬಲವಾಗಿರ್ತೇನೆ ಅನ್ನುವಂತಹ ಮಾತುಗಳನ್ನು ತಿಳಿಸಿದ್ದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆಗಳನ್ನು ಕೊಟ್ಟು ಶ್ರೀಮಠದಿಂದ ಅಭಿನಂದನೆಗಳನ್ನು ಸಲ್ಲಿಸಿ, ಇನ್ನ ನಮ್ಮ ಶಾಸ್ತ್ರಿಗಳಿಗೆ, ಕಲಾವಿದರಿಗೆ, ಬಸವಣ್ಣನವರಿಗೆ ಇನ್ನ ನೀವೆಲ್ಲ ನೀವು ಬಂದಿರಂತ ಈ ಕಾರ್ಯಕ್ರಮ ಆಗ್ಯದ. ನಿಮಗೂ ಒಂದು ಸಲ ನೀವೇ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಈ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡೋಣ. ಈಗ ತುಲಾಭಾರದ ಕಾರ್ಯಕ್ರಮ, ತದನಂತರ ಮಹಾಮಂಡಲ. ಇಂದಿನ ತುಲಾಭಾರ ಸೇವೆಯನ್ನ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಮಹಿಳಾ ಸಂಘದ ಸರ್ವ ಸದಸ್ಯರುಗಳಿಂದ ನಡೆಯಲಿದೆ.